ಕಡೆ ಓಡಾಡಿಕೊಂಡು ಸಮಾಜ ಸೇವೆಯನ್ನು ಮಾಡ್ತಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಯಾವುದೇ ಅಧಿಕಾರಕ್ಕೆ ಹಣಕ್ಕೆ ಆಸೆ ಪಡದೆ ಬಹಳ ಸರಳ ಜೀವನವನ್ನು ನಡೆಸಿ ಶಿವಮೊಗ್ಗ ನಗರಕ್ಕೆ ಅದ್ಭುತವಾದ ಕೊಡುಗೆಗಳನ್ನು ಕೊಟ್ಟಂತಹ ವ್ಯಕ್ತಿ. ಅದೇ ರೀತಿ NDSಗೆ ನಾಗಭೂಷಕರು ಮಾಡಿದಂತಹ ಕೆಲಸವೂ ಕೂಡ ಅದೇ. ಅವರು ಕೂಡ ಅತ್ಯಂತ ಸರಳ ವ್ಯಕ್ತಿ. ಸೈಕಲ್ನಲ್ಲಿ ಓಡಾಡಿಕೊಂಡು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು ಅನ್ನುವ ಒಂದೇ ಒಂದು ಧ್ಯೇಯೋದ್ದೇಶ ಇಟ್ಕೊಂಡು ಅವರು ಮಾಡಿದಂತಹ ಅಗಾಧವಾದ ಒಂದು ಕೆಲಸ ಏನಿದೆ ಅದರ ಫಲವಾಗಿ ಇವತ್ತು NDS ಒಂದು ದೊಡ್ಡ ವಿದ್ಯಾಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಇವತ್ತು 36 ವಿದ್ಯಾಸಂಸ್ಥೆಗಳನ್ನು ಹೊಂದಿ ಸುಮಾರು 18,000 ವಿದ್ಯಾರ್ಥಿ. ನಮಸ್ಕಾರ ಅದು ಆತ್ಮಪೂರ್ವಕವಾಗಿ ಪರಮಾತ್ಮನಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಆ ದೃಷ್ಟಿಯಿಂದ ವ್ಯಕ್ತಿಯನ್ನು ಕಂಡುಕೊಂಡು ನಾನು ನಮಸ್ಕಾರ ಅಂತೀವಿ. ಪ್ರತಿ ನಮಸ್ಕಾರ ನಾವು ಮಾಡ್ತೀವಲ್ಲ, ಮಾಡಬೇಕು. ನಮ್ಮ NRS ಇದೆ ನೋಡಿ, ಕೊಣಂದೂರು NRS ಮಕ್ಕಳಿದ್ದಾವೆ 2ನೇ ಕ್ಲಾಸಿಂದ ಹಾಕ್ತಾರೆ. ನೀವು ಎಲ್ಲರೂ ಒಂದು ಸರಿ NRSಗೆ ಎಲ್ಲ ನೀವು ಮಾಡ್ತಾರಲ್ಲ ಗೊತ್ತಿಲ್ಲ, ಅಕ್ಕಂದ್ರೆ ಗೊತ್ತಿಲ್ಲ. ಯಾರು ಹೋದ್ರು ನೋಡಿ ಅವರು ಹೀಗೆ ಎಲ್ಲಿ ಸಿಕ್ತಿದ್ರು ಹಿಂಗೆ ಆಗ್ತವೆ. ಯಾಕೆಂದ್ರೆ ಒಂದು ಅಭ್ಯಾಸ ಕಲಿಸ್ಬಿಟ್ಟಿದೆ. ಯಾವ ಸಭೆಗೆ ಹೋಗ್ಲಿ, ಸಮಾರಂಭ ಹೋಗ್ಲಿ, ನನಗೆ ತಕ್ಷಣ ಗೊತ್ತಾಗ್ತದೆ ನಮ್ದೇ ಪ್ರಾಡಕ್ಟ್ ಅಂತ ಹೇಳಿ. ಹಾಗೆ ವೇದಿಕೆಯಲ್ಲಿ ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಪ್ರಭಾಕರ್ ಅವರು, ಗೋಪಾಳಂ ಪ್ರಭಾಕರ್ ಅವರು, ಎಲ್ಲ ಅವರ ಗೋಪಾಳಂ ಕುಟುಂಬದ ಪರವಾಗಿ ವೇದಿಕೆ ಮೇಲೆ ಒಂದು ಉದ್ಘಾಟನೆಯನ್ನು ಮಾಡಿ ಶುಭವನ್ನು ಹಾರೈಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ ಮಕ್ಕಳಿಗೆ. ಶ್ರೀಯುತ ಪ್ರಭಾಕರ್ ಅವರೇ, ಶ್ರೀಯುತ ಸತ್ಯನಾರಾಯಣ